ಬೆಂಗಳೂರು ಒಂದು ಮಾಯಾನಗರಿ. ಇಲ್ಲಿ ಜಗಮಗಿಸುವ ಬದುಕು ಇರುವಂತೆಯೇ ಕತ್ತಲ ಜಗತ್ತೂ ಇದೆ. ಬಡತನ, ಅನಾಥ ಬದುಕು ಹಾಗೂ ಏಕ ಪೋಷಕ ಸ್ಥಿತಿ ಮಕ್ಕಳ ಪಾಲಿಗೆ ಮಹಾಶಾಪ. ಇಂತಹ ಅವಕಾಶವಂಚಿತ ಮಕ್ಕಳ ಬದುಕಿಗೆ ಆಶಾಕಿರಣವಾಗಿ ಒಂದು ಭದ್ರ ಬುನಾದಿ ಹಾಕಿಕೊಡಲು ಹುಟ್ಟಿಕೊಂಡ ಸಂಸ್ಥೆಯೇ ನೆಲೆ ಫೌಂಡೇಶನ್. ನೆಲೆ ಫೌಂಡೇಶನ್ ಅವಕಾಶವಂಚಿತ ಮಕ್ಕಳನ್ನು ನಾಡಿನಾದ್ಯಂತ ಗುರುತಿಸಿ ಅವರಿಗೆ ಸುಸಜ್ಜಿತ ವ್ಯವಸ್ಥೆಯನ್ನು ಕಲ್ಪಿಸಿ ಅವರ ಸಂಪೂರ್ಣ ಜವಾಬ್ದಾರಿಯನ್ನು 25 ವರ್ಷಗಳಿಂದ ನಿರ್ವಹಿಸುತ್ತಾ ಬಂದಿದೆ. ಆ ಹುಡುಗಿ ಅಪ್ಪ ಮೊದಲೇ ತೀರೋಗಿದ್ರು. ತಾಯಿ ತುಂಬ ಡ್ರಿಂಕ್ ಮಾಡ್ತಿದ್ರು. ಅವರು JP ನಗರದ ಹತ್ರ ರೋಡಲ್ಲಿ ಬಿದ್ದು ತೀರೋದ್ರು. ಆ ಹುಡುಗಿ ಚಿಂದಿ ಆಯ್ತಾಯಿದ್ಲು. ತಾಯಿ ಸತ್ತಿದ ಕಣ್ಣ ಎದುರುಗಡೆನೇ ನೋಡಿದ್ಲು. ತಲೆಯೆಲ್ಲ ಕೆತ್ತರೋಗಿತ್ತು, ಸ್ನಾನ ಇಲ್ಲ, ಏನಿಲ್ಲ. ಅಂಥ ಮಗುನ ಕರ್ಕೊಂಡು ಬಂದು ಬೆಳೆಸಿದ್ದೇನೆ. ಇವತ್ತು ಅವಳು ಡಿಗ್ರಿ ಓದ್ತಾ ಇದ್ದಾಳೆ. ನಮ್ಮಲ್ಲಿ ಮಕ್ಕಳ ನೋಡ್ಕೊಳ್ತೀವಿ ಅಷ್ಟೇ, ಯಾವುದೇ ಜಾತಿ ಭೇದ ಮತ್ತೊಂದು ಏನೂ ಇಲ್ಲ. ನಮ್ಮ ಮಕ್ಕಳಿಗಿಂತ ಹೆಚ್ಚಾಗೇ ನೋಡ್ಕೋತೀವಿ. ಅವರವರ ಪ್ರತಿಭೆ ಏನಿದೆ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಲೈಫ್ನ ಸೆಟಲ್ ಮಾಡಬೇಕು ಅನ್ನೋದು ನೆಲೆಯ ನಿರ್ದಿಷ್ಟ ನಿಲುವು. ನೆಲೆ ಸಂಸ್ಥೆ ರಾಜ್ಯಾದ್ಯಂತ 12 ಕೇಂದ್ರಗಳಲ್ಲಿ 425 ಮಕ್ಕಳನ್ನು ಪೋಷಿಸುತ್ತಿದೆ. ಮಕ್ಕಳ ಊಟ, ವಸತಿ, ವಿದ್ಯಾಭ್ಯಾಸ, ಆರೋಗ್ಯ ತಪಾಸಣೆ, ಮಕ್ಕಳು ಎಲ್ಲಿಯವರೆಗೆ ಓದುತ್ತಾರೋ ಅಲ್ಲಿಯವರೆಗೆ ಓದಿಸುವ ಕಾರ್ಯವನ್ನು ಸಂಸ್ಥೆ ಮಾಡುತ್ತಿದೆ. ಇಂದು ಸುಮಾರು 12 ನೆಲೆ ಹೋಮ್ಸ್ ಇದೆ. 5 ಹೆಣ್ಮಕ್ಳಿಗೆ ಮಾತ್ರ ಇದೆ. ನಾನು ಮದುವೆ ಆಗಿದ್ದು ಅನದರ್ ಕಾಸ್ಟ್, ಹಾಗಾಗಿ ಏನು ಪ್ರಾಬ್ಲಮ್ ಆಗಿ ಅವ್ರು ಬಿಟ್ಟೋಗಿ ಬೇರೆ ಮದುವೆ ಆದರು. ನಾನು ತಪ್ಪು ಮಾಡಿರೋದ್ರಿಂದ ಅಪ್ಪ ಅಮ್ಮನೂ ಇಟ್ಕೊಳ್ಳಿಲ್ಲ. 8 ವರ್ಷದವರಾದರೂ ನಾನು ಸ್ಕೂಲಿಗೆ ಹಾಕಿರಲಿಲ್ಲ ಮಕ್ಕಳನ್ನ. ಆಮೇಲೆ ಇಲ್ಲಿಗೆ ಬಂದಿಂದ ನಂಗೊಂದು ಭರವಸೆ ಸಿಕ್ತು ಸರ್. ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತಾಯುತ್ಸವ. ಇವೆಲ್ಲ ಹೇಗೆ ನಡೆಯುತ್ತೆ? ಕೇಂದ್ರ ಸರ್ಕಾರ ₹1 ಕೊಡಲ್ಲ, ರಾಜ್ಯ ಸರ್ಕಾರ 10 ಪೈಸೆ ಕೊಡೋದಿಲ್ಲ. ಜನಸಾಮಾನ್ಯರು, ದಾನಿಗಳು, ಉದಾರ ಮನಸ್ಸಿನವರು, ದಯಾಳುಗಳು ಅವ್ರು ಏನು ಕೊಡ್ತಾರೆ ಸಹಕಾರ, ಸಹಾಯ, ಅದರ ಮುಖಾಂತರ ನಡೆಯುತ್ತೆ. ನೀ ತಂದೆ ದೇವ, ನೀ ತಾಯಿ ದೇವ, ನೀಯನ್ನ ಬಂದು ಬಳಗೆಲ್ಲ ದೇವ. ಕೂಗಿ ಸಿರಿ ಕನ್ನಡಂ ಗೆಲ್ಗೆ, ಸಿರಿ ಕನ್ನಡಂ ಬಾಳ್ಗೆ. ನೆಲೆ ನೋಂದಾಯಿತ ದತ್ತಿ ಟ್ರಸ್ಟ್ ಆಗಿದೆ. ಕರ್ನಾಟಕ ಸರ್ಕಾರದಿಂದ ಅತ್ಯುತ್ತಮ ಮಕ್ಕಳ ಪಾಲನಾ ಸಂಸ್ಥೆ ಎಂಬ ಪ್ರಶಸ್ತಿ ಪಡೆದಿದ್ದಾರೆ. ಈ 25 ವರ್ಷಗಳಲ್ಲಿ 2,000ಕ್ಕೂ ಅಧಿಕ ಬಾಲಕ ಬಾಲಕಿಯರು ನೆಲೆಯಿಂದ ಲಾಭ ಹೊಂದಿದ್ದಾರೆ. ಉತ್ತಮ ಮಾನವೀಯ ಮೌಲ್ಯಗಳನ್ನು ಹೊಂದಿರುವ ಹಸಿವು ಮುಕ್ತ, ಸ್ವಾವಲಂಬಿ, ಸುಸಂಸ್ಕೃತ ಸಮಾಜದ ನಿರ್ಮಾಣದಲ್ಲಿ ನಾವು ನೀವು ಒಟ್ಟಿಗೆ ಕೈಜೋಡಿಸೋಣ. ಬನ್ನಿ. ನೆಲೆ ಭರವಸೆಯ ಬೆಳಕು. ನೆಲೆ ಭರವಸೆಯ ಬೆಳಕು. ನೆಲೆ ಭರವಸೆಯ ಬೆಳಕು. ನೆಲೆ ಭರವಸೆಯ ಬೆಳಕು.